ಹೇಳಿದ್ರು ಸ್ವಾಮೀಜಿ ಮೀಟ್ ಮಾಡಿದ್ರು, ಏನು ಹೇಳಿದ್ರು ಸರ್ ಸ್ವಾಮೀಜಿ? ಪೂಜ್ಯ ಸ್ವಾಮಿಗಳು ಏನೆಂದು ಈ ರೀತಿ ಓಲೈಕೆ ರಾಜಕಾರಣ ಎಲ್ಲ ಮಿತಿ ಮೀರ್ತಿದೆ. ಸರಿ, ನನ್ನ ರೀತಿ ಇವಾಗ ಬೇರೆ ಬೇರೆಯವ್ರ ಹೇಳಿಕೆಯನ್ನು ಕೊಟ್ಟಿದಾರಲ್ಲ, ಆ ಹೇಳಿಕೆ ಕೊಟ್ಟವ್ರ ಮೇಲೆಲ್ಲ ಇದೇ ರೀತಿ ಕೇಸ್ಗಳನ್ನ ಹಾಕಿದಾರ. ನಾನು ವಿಷಾದವನ್ನು ವ್ಯಕ್ತಪಡಿಸಿದ್ದೀನಿ, ಬೇರೆಯವ್ರ ವಿಷಾದವನ್ನು ವ್ಯಕ್ತಪಡಿಸಿಲ್ಲ, ಇನ್ನೊಂದಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಇನ್ನ ಕಠಿಣವಾಗಿ ತೀವ್ರವಾಗಿ ದೇಶ ವಿರೋಧಿ ಗಲ್ಬೆ ಎಬ್ಬರಿಸುವಂತ ರೀತಿಯಲ್ಲಿ, ಸೌಹಾರ್ದತೆಯನ್ನು ಹಾಳು ಮಾಡೋ ರೀತಿಯಲ್ಲಿ, ಎಲ್ಲರ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಂತ ವ್ಯಕ್ತಿಗಳ ಮೇಲೆ ಕೇಸ್ ಹಾಕಿ ಆಯ್ತು. ನಮ್ಮ ಮೇಲೆ ಕೇಸ್ ಹಾಕಿದ್ದೀರ ತಾನೆ, ಬೇರೆಯವ್ರ ಮೇಲೆ ಹಾಕಕ್ ನಿಮ್ಗೇನಾಗಿದೆ? ಯಾಕೆ ಈ ಮನಸ್ಥಿತಿ ಇಲ್ಲ? ಕಾನೂನು ಒಂದೇ ಅಲ್ವಾ ಎಲ್ಲರಿಗೂ? ಕಾನೂನು ಬೇರೆ ಬೇರೆ ಇದೆಯಾ ಅಂತ ಹಿರಿಯರು 80 ವರ್ಷಕ್ಕಿಂತ ಹೆಚ್ಚು ಪ್ರಾಯ ಆಗಿರೋರು ಇವತ್ತು ಅನಾರೋಗ್ಯದಿಂದ ಇದ್ದಾರೆ. ಬಹಳ ನೊಂದು, ನನಗೋಸ್ಕರ ಅಲ್ಲ, ನನ್ನನ್ನು ಬಿಡಿ, ನನ್ನ ಬಗ್ಗೆ ನೀವು ಯಾರು ತಲೆ ಕೆಡ್ಸ್ಕೋಬೇಡಿ, ಆಗಿದ್ದಾಗ್ಲಿ ಅನ್ನುವಂಥದ್ದಿದೆ. ಬೇರೆಯವ್ರಿಗೆ ಇವತ್ತು ಸಮಾಜದಲ್ಲಿ ಎಲ್ಲ ಒಂದ್ ಕಡೆ ಕಾನೂನು ವ್ಯವಸ್ಥೆ ಇದೆಯಾ, ನ್ಯಾಯ ಇದೆಯಾ, ಬೇರೆಯವ್ರಿಗೆ ಅನ್ವಯ ಮಾಡಲಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ ರೀತಿ ನಿಲುವನ್ನ ನೀವು ಬಹಳ ಸ್ಪಷ್ಟವಾಗಿ ತಗೊಳ್ಬೇಕು ಅಂತ ನಮಗೂ ಸೂಚಿಸಿದ್ದಾರೆ. ಇವತ್ತು ಬಹಳ ಸ್ಪಷ್ಟತೆಯಿಂದ ಯಾವುದಕ್ಕೂ ಹಿಂಜರಿಬೇಡಿ, ಗಟ್ಟಿಯಾಗಿರ್ರಿ, ಎಲ್ಲರೂ ಒಂದಾಗಿರಿ, ಒಗ್ಗಟ್ಟಿನಿಂದ ಮಾಡಿ ಅಂತ ಹೇಳಿದ್ದಾರೆ. ಒಗ್ಗಟ್ಟಿನಿಂದ ಸಮಾಜಕ್ಕೆ ಯಾವುದೇ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ನಾಯಕರುಗಳೆಲ್ಲ ಒಂದಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ, ಜಾತ್ಯತೀತವಾಗಿ ಎಲ್ಲ ಧರ್ಮಾತೀತವಾಗಿ ಇವತ್ತು ದೇಶವನ್ನ, ಸಮಾಜವನ್ನ ರಕ್ಷಣೆ ಮಾಡುವಂತ ಕೆಲಸ ನಿಮ್ಮಿಂದೆಲ್ಲ ಆಗ್ಬೇಕು ಅಂತ ಬಹಳ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.